ಹಲೋ ಫ್ಯಾಮಿಲಿ, ಎಲ್ರು ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ನ ತಗೊಂಡ್ ಬಂದಿದ್ದೀನಿ. ಇದು ಬಂದು ಇಂಟರ್ವ್ಯೂ ಕಿಕ್ ಸ್ಟಾರ್ಟ್ ಅನ್ನೋ ಕಂಪ್ನಿಯವರು ಹೈರಿಂಗ್ ನ ಮಾಡ್ತಾ ಇರುವಂತದ್ದು. ಈ ಕಂಪ್ನಿ ಬಂದು ಯಾರೆಲ್ಲ ಜಾಬ್ಗೆ ಲೈಕ್ ಟ್ರೈ ಮಾಡ್ತಾ ಇದಾರೆ, ಅವ್ರಿಗೆ ಹೇಗೆ ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋದು, ಹೇಗೆ ಪ್ಲೇಸ್ಮೆಂಟ್ಸ್ ನ ತಗೊಳೋದು ಅನ್ನೋದ್ರ ಬಗ್ಗೆ ಇವರು ಟ್ರೈನಿಂಗ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನಿಮ್ಗೆ ಸೇಲ್ಸ್ ಅಸೋಸಿಯೇಟ್ ರೋಲ್ಗೆ ಹೈರಿಂಗ್ ನ ಮಾಡ್ತಾ ಇರುವಂತದ್ದು. ಇದು ನೈಟ್ ಶಿಫ್ಟ್ ವರ್ಕ್ ಇರುತ್ತೆ. ನೈಟ್ 9 ಇಂದ ಮಾರ್ನಿಂಗ್ 7 ವರೆಗೂ ಇಲ್ಲಿ ವರ್ಕಿಂಗ್ ಅವರ್ಸ್ ಇರುತ್ತೆ. ನಿಮ್ಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಹಾಗೂ ಫುಲ್ ಟೈಮ್ ಗೆ ಇಲ್ಲಿ ಹೈರಿಂಗ್ ನ ಮಾಡ್ತಾ ಇರುವಂತದ್ದು. ಪರ್ ಮಂತ್ ನಿಮ್ಗೆ 40,000 ಸ್ಯಾಲರಿ ಕೊಡ್ತಾರೆ. ಪ್ಲಸ್ ಇನ್ಸೆಂಟಿವ್ಸ್ ಇರುತ್ತೆ. ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ಬೋನಸ್ ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನೀವೆಲ್ಲ ಏನಾದ್ರು ಇಲ್ಲಿ ನಾನು ಡಿಗ್ರಿ ಪಾಸ್ ಮಾಡ್ಕೊಂಡಿದೀನಿ ಅಥವಾ ನಾನು ಜಸ್ಟ್ 12th ಪಾಸ್ ಆಗಿದ್ದೀನಿ ಅಂದ್ರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮ್ಗೆ ಬಂದ್ ತಲುಪುತ್ತೆ. ಹಾಗೆ ನಾನು ಎಲ್ಲಾ ಕಮೆಂಟ್ಸ್ ಗಳಿಗೂ ಮೆಸೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ನವೆಂಬರ್ ಆಗಿರೋದ್ರಿಂದ ಹೈರಿಂಗ್ ಸ್ವಲ್ಪ ಜಾಸ್ತಿ ಇದೆ. ನನಗೆ ವರ್ಕ್ ಲೋಡ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಸೊ ಆದಷ್ಟು ನಾನು ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಅಸೈನ್ಮೆಂಟ್ಸ್ ಗಳ ಬಗ್ಗೆ ವಿಡಿಯೋ ಮಾಡಿ ಮ್ಯಾಮ್ ಅಂತ ಮೆಸೇಜ್ ಗಳನ್ನ ನೋಡ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ, ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆ ಅಸೈನ್ಮೆಂಟ್ಸ್ ನ ನಾನು ಲೈಕ್ ಅಟೆಂಡ್ ಮಾಡೋದಕ್ಕೆ ಅಥವಾ ತಗೊಳೋದಕ್ಕೆ ಆಗ್ತಾ ಇಲ್ಲ. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್. ಆದಷ್ಟು ಅಸೈನ್ಮೆಂಟ್ಸ್ ನ ಲೈಕ್ ಲಾಗಿನ್ ಆಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಕ್ತಿದ್ದಾಗೆ ನಾನು ಅಪ್ಲೋಡ್ ನ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದ್ರೆ, ಲಿಂಕ್ಡ್ ಇನ್ ಪ್ರೊಫೆಷನಲ್ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಆಗಿರುವಂತ ಜಾಬ್ ಇನ್ಫಾರ್ಮೇಶನ್ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ತಾ ಇರುವಂತದ್ದು. ನಾನು ಆಲ್ರೆಡಿ ನಿಮ್ಗೆ ಹೇಳಿರೋ ಹಾಗೆ ಇಂಟರ್ವ್ಯೂರ್ ಕಿಕ್ ಸ್ಟಾರ್ಟ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ ನ ಮಾಡ್ತಾ ಇದ್ದಾರೆ. ಸೇಲ್ಸ್ ಅಸೋಸಿಯೇಟ್ ರೋಲ್ಗೆ. ಅದು ಒಂದು ನೈಟ್ ಶಿಫ್ಟ್ ರೋಲ್ ಆಗಿರುತ್ತೆ. ಕಂಪ್ಲೀಟ್ಲಿ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಜಸ್ಟ್ ಒನ್ ಡೇ ಅಗೋ ಅಷ್ಟೇ ಪೋಸ್ಟ್ ಆಗಿರುವಂತದ್ದು. ಸೊ ನೀವು ಇಲ್ಲಿ ಅಪ್ಲೈನ ಮಾಡ್ತಿದ್ದಾಗೆ ನಿಮ್ಗೆ ಕೆಲಸ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಫುಲ್ ಟೈಮ್ಗೆ ಹೈರಿಂಗ್ ನ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದಾರೆ. ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವಿಲ್ಲಿ ನೋಡಿದ್ರೆ, ಆರ್ ಯು ರೆಡಿ ಟು ಸ್ಟಾರ್ಟ್ ಯುವರ್ ಕೆರಿಯರ್ ವಿತ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇ ಟೆಕ್ ಟೀಮ್ ಅಂತ ಕೇಳಿದ್ದಾರೆ. ಸೊ ನೀವೇನಾದ್ರು ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರೋಂತ ಇ ಟೆಕ್ ಟೀಮ್ ಅಲ್ಲಿ ನಿಮ್ಮ ಕೆರಿಯರ್ ನ ಸ್ಟಾರ್ಟ್ ಮಾಡಕ್ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತಾ ಇದಾರೆ. ಸೊ ಜಾಯಿನ್ ಅಸ್ ಟು ಕನೆಕ್ಟ್ ವಿತ್ ದ ಪ್ರೊಫೆಷನಲ್ ಏರಿಯಾಸ್ ಆಫ್ the world, learn and the art of converting sales and grow your earning, all the ಆಲ್ ಫಾರ್ ಯೋರ್ ಕಂಫರ್ಟ್ ಫ್ರಮ್ ಯೋರ್ ಹೋಮ್ ಅಂತ ಹೇಳ್ತಾರೆ. ಸೊ ನೀವೇನಾದ್ರೂ ವರ್ಲ್ಡ್ ವೈಡ್ ಗ್ರೋ ಆಗ್ತಾ ಇರುವಂತದ್ದು ಅಥವಾ ಏರಿಯಾಸ್ ಗಳಲ್ಲಿ ಇರುವಂತ ಕಂಪ್ನಿನ ಸರ್ಚ್ ಮಾಡ್ತಾ ಇದ್ರೆ, ಅದು ಆರ್ಟ್ ಆಫ್ ಸೇಲ್ ಬೇಸ್ಡ್ ಇರುವಂತದ್ದು. ನಿಮ್ಮ ಅರ್ನಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದು ನೀವು ಮನೆಯಿಂದಾನೇ ಕುತ್ಕೊಂಡು ಮಾಡುವಂತ ಕೆಲಸ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ವಾಟ್ ಯು ವಿಲ್ ಡೂ ಅಂತ, ನೀವು ಏನ್ ಕೆಲ್ಸನ ಇಲ್ಲಿ ಮಾಡ್ಬೇಕಾಗಿರುತ್ತೆ ಅಂತ ಕೆಲವೊಂದು ಪಾಯಿಂಟ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ಅಂತ ನೋಡಿದ್ರೆ, ಕನೆಕ್ಟ್ ವಿತ್ ಪಾಸಿಟಿವ್ ಲರ್ನರ್ಸ್ ಥ್ರೂ ಕಾಲ್ಸ್, ಇಮೇಲ್ಸ್ ಅಂಡ್ ಫಾಲೋ ಅಪ್ಸ್ ಅಂತ ಹೇಳ್ತಾರೆ. ಸೊ ನೀವು ಇಲ್ಲಿ ಅವರ ಕಸ್ಟಮರ್ಸ್ ಅಥವಾ ಅವರ ಲರ್ನರ್ಸ್ ನ ನೀವು ಕಾಲ್ಸ್, ಇಮೇಲ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿರುತ್ತೆ ಅಥವಾ ಫಾಲೋ ಅಪ್ಸ್ ಗಳಿರುತ್ತೆ. ಅಂದ್ರೆ ಆಲ್ರೆಡಿ ಬೇರೆಯವರು ಕಾಲ್ ಅಥವಾ ಇಮೇಲ್ ಮಾಡಿರ್ತಾರೆ, ಅವರು ಇಂಥ ದಿನ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿರ್ತಾರೆ. ಆ ಇನ್ಫಾರ್ಮೇಶನ್ಸ್ ಇರುತ್ತೆ. ಅದ್ರ ಬೇಸ್ ಮೇಲೆ ನೀವು ಇಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿರುತ್ತೆ. ಹಾಗೆ ಎಂಗೇಜ್ ವಿತ್ ಪ್ಯಾಷನೇಟ್ಸ್ ಬಿಫೋರ್ ಅಂಡ್ ಆಫ್ಟರ್ ವೆಬಿನಾರ್ ಆರ್ ಮಾಸ್ಟರ್ ಕ್ಲಾಸ್ ಟು ಗೈಡ್ ದೆಮ್ ಆನ್ ದ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವೆಬಿನಾರ್ಸ್ ಅಥವಾ ಕೆಲವೊಂದು ಇಂಟರ್ವ್ಯೂ ರೌಂಡ್ಸ್ ಗಳು ಹೇಗೆ ಕ್ರ್ಯಾಕ್ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಾಸಸ್ ಗಳಿರುತ್ತೆ. ಅದನ್ನ ಅಟೆಂಡ್ ಮಾಡಿರ್ತಾರಲ್ವಾ ಆಲ್ರೆಡಿ ಮಾಸ್ಟರ್ ಕ್ಲಾಸ್ಗಳನ್ನ, ಅವ್ರಿಗೆ ಮಾಸ್ಟರ್ ಕ್ಲಾಸ್ ಅಥವಾ ವೆಬಿನಾರ್ ಹೇಗಿತ್ತು, ಅವ್ರಿಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ, ಅವ್ರು ಏನ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ನೀವು ಅವ್ರಿಗೆ ಗೈಡ್ ಮಾಡ್ಬೇಕಾಗಿರುತ್ತೆ. ಹಾಗೆ ಇನ್ಫಾರ್ಮೇಶನ್ಸ್ ನ ಕೊಡ್ಬೇಕಾಗಿರುತ್ತೆ. ಈ ಏನ್ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ನೀವು ಕೇಳಿದ್ರೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಈ ಕಂಪ್ನಿಯವರು ನಿಮ್ನ ಆನ್ ಬೋರ್ಡಿಂಗ್ ಅಥವಾ ಜಾಯಿನ್ ಮಾಡ್ಕೊಳೋದಕ್ಕಿಂತ ಮುಂಚೆ ಟ್ರೈನಿಂಗ್ ಕೊಟ್ಟು ಅಥವಾ ನಿಮ್ಗೊಂದು ಡೇಟಾ ಕೊಟ್ಟು ನಿಮ್ನ ಜಾಯಿನ್ ನ ಮಾಡ್ಕೊಂತಾರೆ. ಓಕೆನಾ. ಬಿಲ್ಡ್ ಇಂಟರಾಕ್ಟ್ ರ್ಯಾಪಿಡೋ, ಅಂಡರ್ಸ್ಟ್ಯಾಂಡ್ ದೇರ್ ಗೋಲ್ಸ್ ಅಂಡ್ ರೆಕಮೆಂಡ್ ದ ರೈಟ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಹೇಳ್ತಾ ಇದಾರೆ. ಸೊ ಅವ್ರ ಜೊತೆ ಬೇಗ ರ್ಯಾಪಿಡೋ ಒಳ್ಳೆ ಬಾಂಡ್ ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಏನ್ ಗೋಲ್ ಇದೆ, ಅವ್ರು ಯಾವ ಕಂಪ್ನಿಗೆ ಅಥವಾ ಯಾವ ರೋಲ್ಗೆ ಅವರು ಲೈಕ್
ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಅದ್ರ ಪ್ರಕಾರ ಅವ್ರಿಗೆ ಯಾವ ಕೋರ್ಸ್ ಅಥವಾ ಯಾವ ಮಾಸ್ಟರ್ ಕ್ಲಾಸ್ ಯೂಸ್ ಆಗುತ್ತೆ ಅಂತ ನೋಡಿ ಅದಕ್ಕೆ ನೀವು ಎನ್ರೋಲ್ ಮಾಡಿಸ್ಬೇಕಾಗಿರುತ್ತೆ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕ್ಲಾರಿಟಿ ಎಕ್ಸ್‌ಪ್ಲೇನ್ ಪ್ರೋಗ್ರಾಮ್ಸ್ ಬೆನಿಫಿಟ್ಸ್ ಹ್ಯಾಂಡಲ್ ಕ್ವೆರೀಸ್ ಅಂಡ್ ಅಸಿಸ್ಟ್ ವಿತ್ ಸ್ಮೂತ್ ಎನ್ರೋಲ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರೋಗ್ರಾಮ್ಸ್ ಬೆನಿಫಿಟ್ಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಅವ್ರಿಗೆ ಎಕ್ಸ್‌ಪ್ಲೇನ್ ಮಾಡ್ಬೇಕಾಗಿರುತ್ತೆ. ಕ್ವೆರೀಸ್‌ಗಳಿರುತ್ತೆ ಅಲ್ವಾ, ಅವ್ರಿಗೆ ಕೆಲವೊಂದು ಡೌಟ್ಸ್‌ಗಳು ಅದನ್ನ ನೀವು ಕ್ಲಾರಿಫೈ ಮಾಡ್ಬೇಕಾಗಿರುತ್ತೆ. ಹಾಗೆ ಸ್ಮೂತ್ ಎನ್ರೋಲ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆಲ್ರೆಡಿ ಮಾಸ್ಟರ್ ಕ್ಲಾಸ್ ಮತ್ತೆ ವೆಬಿನಾರ್ಸ್‌ನ ಅವ್ರು ಅಟೆಂಡ್ ಮಾಡಿರ್ತಾರೆ. ನೆಕ್ಸ್ಟ್ ಸ್ಟೆಪ್ಸ್‌ಗಳಿಗೆ ಅವ್ರನ್ನ ಎನ್ರೋಲ್ ಮಾಡ್ಬೇಕಾಗಿರುತ್ತೆ. ಲೈಕ್ ಲಿಂಕ್‌ನ ಕಳಿಸುವಂಥದ್ದು ಅಥವಾ ಏನ್ ಇನ್ಫಾರ್ಮೇಷನ್ ಬೇಕಾಗಿದೆ ಅದನ್ನ ಹೇಳುವಂಥದ್ದು ನೀವು ಮಾಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಕೀಪ್ ಟ್ರ್ಯಾಕ್ ಆಫ್ ಲರ್ನಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ಇನ್ CRN ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಅವ್ರು ನೆಕ್ಸ್ಟ್ ಎನ್ರೋಲ್ ಆಗ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಅದ್ರ ಲೀಡ್ಸ್‌ಗಳಿರುತ್ತೆ ಅಲ್ವಾ ನಿಮ್ಮ ಹತ್ರ ಇನ್ಫಾರ್ಮೇಷನ್ಸ್. ಯಾರ್ಯಾರು ನೆಕ್ಸ್ಟ್ ರೌಂಡ್‌ನ ಅಟೆಂಡ್ ಮಾಡ್ತಾರೆ, ಯಾರು ಮಾಡೋದಿಲ್ಲ ಅದ್ರದ್ದೆಲ್ಲ ನಿಮ್ಮ ಹತ್ರ ಲೀಡ್ಸ್ ಇರ್ಬೇಕು. ಹಾಗೆ ಕಮ್ಯುನಿಕೇಷನ್ಸ್ ಏನೇನ್ ಮಾಡಿರ್ತೀರಾ CRM ಅಲ್ಲಿ ಅದ್ರ ಡೇಟಾ ಕೂಡ ನಿಮ್ಮ ಹತ್ರ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅದಾದ್ಮೇಲೆ ಮಾನಿಟರ್ ಯುವರ್ ಡೈಲಿ ಪರ್ಫಾರ್ಮೆನ್ಸ್ ಕಾಲ್ ಕನ್ವರ್ಜೆನ್ಸ್ ಅಂಡ್ ಸೆಲೆಬ್ರೇಟ್ ಯುವರ್ ವಿನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಡೈಲಿ ಎಷ್ಟು ಲೈಕ್ ಏನಂತಾರೆ ಕಾಲ್ಸ್‌ನ ಮಾಡಿದ್ದೀರಾ, ಎಷ್ಟು ಕನ್ವರ್ಟ್ ಮಾಡಿದ್ದೀರಾ, ಎಷ್ಟು ಜನನ ಎನ್ರೋಲ್ಮೆಂಟ್ ಮಾಡಿದ್ದೀರಾ, ಅದ್ರ ಡೇಟಾಗಳನ್ನೆಲ್ಲ ನೀವು ಇಟ್ಕೊಂಡು ಅದನ್ನ ನೀವು ವಿನ್ ಆಗಿದ್ದೀರಾ, ಇಷ್ಟು ನೀವು ಅಚೀವ್ ಮಾಡಿದ್ದೀರಾ ಅಂತ ಲೈಕ್ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿ ನಡೆಯುತ್ತೆ ಈ ಸೆಲೆಬ್ರೇಟ್ ಅಥವಾ ವಿನ್ಸ್ ಅಂತ ಅಂದ್ರೆ, ನಿಮ್ಮ ಗ್ರೂಪಲ್ಲಿ 5 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರ 5 ಜನದ ಮಧ್ಯದಲ್ಲಿ ನಿಮ್ಗೆ ಲೈಕ್ ಟಾರ್ಗೆಟ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಲೈಕ್ ಬೌಂಡರಿ ಕೊಟ್ಟಿರ್ತಾರೆ. ಲೈಕ್ ಇವತ್ತು ದಿನದಲ್ಲಿ ನೀವು 5 ಜನನ ಅಟ್‌ಲೀಸ್ಟ್ ಆಹ್, ಎನ್ರೋಲ್ ಮಾಡ್ಬೇಕಾಗಿರುತ್ತೆ ಅಂತ. ನೀವ್ ಅದನ್ನ ಮಾಡಿದ್ರೆ ನಿಮ್ಗೆ ಕ್ಲಾಪ್ಸೋ ಅಥವಾ ಅವತ್ತಿನ ಬೋನಸ್ಸೋ ಆ ರೀತಿ ನಿಮ್ಗೆ ಏನಾರ ಒಂದು ರಿವಾರ್ಡ್‌ನ ಕೊಡ್ತಾರೆ. ಸೊ ಅದನ್ನ ನೀವು ಸೆಲೆಬ್ರೇಟ್‌ನ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ? ಹಾಗೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಕ್ಯಾಂಡಿಡೇಟ್ಸ್ ಪ್ರೊಫೈಲ್ಸ್ ಏನಿರ್ಬೇಕು ಅಂತ ನೀವ್ ಏನು ಲೈಕ್ ಅಟೆಂಡ್‌ನ ಮಾಡ್ಬೇಕು. ನಿಮ್ ಪ್ರೊಫೈಲ್ ಹೇಗಿರ್ಬೇಕು ಅಂತ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಇಂಗ್ಲಿಷ್ ಕಮ್ಯುನಿಕೇಷನ್ಸ್ ಕಂಫರ್ಟಬಲ್ ಅಂಡ್ ಕ್ಲಾರಿಟಿ ಅಂಡ್ ಎಂಗೇಜ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗಿಲ್ಲಿ ಇಂಗ್ಲಿಷಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ ಬರ್ಬೇಕಾಗಿರುತ್ತೆ. ಹಾಗೆ ಕ್ಲಾರಿಟಿ ಇರ್ಬೇಕು, ಎಂಗೇಜ್ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಬರೇ ಮಾತಾಡೋದಂಥದ್ದಲ್ಲ. ಇಲ್ಲಿ ಏನು ಅಂತ ಲೈಕ್ ಅವ್ರು ಏನೋ ಹೇಳ್ತಾ ಇದ್ದಾರೆ, ನೀವೇನೋ ಹೇಳ್ತಾ ಇದ್ದೀರಾ ಅಥವಾ ನೀವ್ ಹೇಳೋದು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಅಂದ್ರೆ ಅದು ಎಂಗೇಜ್ಡ್ ಆಗಿರೋದಿಲ್ಲ. ಸೊ ನೀವು ಅವರ ಲರ್ನರ್ಸ್ ಅಥವಾ ಅವರ ಕಸ್ಟಮರ್ಸ್ ಜೊತೆ ಎಂಗೇಜ್ಡ್ ಆಗಿ ಮಾತಾಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಕಂಫರ್ಟಬಲ್ ಟಾಕ್ಸ್ ಟು ಎನ್ಶೂರ್ ಪರ್ಫಾರ್ಮೆನ್ಸ್ ಅಕ್ರಾಸ್ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ. ಸೊ ಕಂಫರ್ಟಬಲ್ ಟಾಕ್ಸ್ ಇರ್ಬೇಕು. ಲೈಕ್ ಆರೋಗೆಂಟ್ ಆಗಿ ಅಥವಾ ನಾನ್‌ಸೆನ್ಸ್ ಆಗಿ ಮಾತಾಡುವಂಥದ್ದು ಅಥವಾ ಆ ಟಾಪಿಕ್‌ಗೆ ರಿಲೇಟೆಡೇ ಆಗಿಲ್ದಿರೋವಂಥದ್ದನ್ನ ಪರ್ಸನಲ್ ಟಾಕ್ಸ್‌ಗಳನ್ನೆಲ್ಲ ನೀವು ಮಾಡೋ ಹಾಗಿಲ್ಲ. ಪ್ರೊಫೆಷನಲ್ ಟಾಕ್ಸ್‌ಗಳಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನಿಮ್ಗೆ ಥರ್ಡ್ ಪಾಯಿಂಟ್ ನೋಡಿದ್ರೆ ಪರ್ಸನ್ ಯು ಎಂಜಾಯ್ ಕನ್ವರ್ಸಿಂಗ್ ಅಂಡ್ ಬಿಲ್ಡ್ ಟ್ರಸ್ಟ್ ಅಂತ ಹೇಳ್ತಿದ್ದಾರೆ. ಸೊ ಅವರ ಕಸ್ಟಮರ್ಸ್ ಅಥವಾ ಅವರ ಲರ್ನರ್ಸ್ ಜೊತೆ ನೀವು ಒಂದು ಟ್ರಸ್ಟ್‌ನ ಬಿಲ್ಡ್ ಮಾಡ್ಕೊಳ್ಬೇಕಾಗಿರುತ್ತೆ. ಒಂದು ಲೈಕ್ ಹೇಗೆ ಅಂದ್ರೆ ನೀವು ಏನೋ ಹೇಳ್ತಾ ಇದ್ದೀರಾ ಅಂದ್ರೆ ಅದು ಫೇಕ್ ಅಂತ ಅನ್ನಿಸ್ಬಾರ್ದು ಅವ್ರಿಗೆ. ಇದು ಜೆನ್ಯೂನ್ ಆಗಿದೆ ಅಂದ್ರೆ ಪ್ಲಾಟ್‌ಫಾರ್ಮು, ನೀವ್ ಹೇಳ್ತಾ ಇರೋದು ಕೂಡ ಜೆನ್ಯೂನ್ ಆಗೇ ಇರ್ಬೇಕು. ಏನೋ ಲೈಕ್ ಸ್ಯಾಲರಿ ಕೊಡ್ತಾರೆ, ನಾನು ಏನೋ ಒಂದು ಮಾಡ್ಬಿಟ್ಟು ಬಿಟ್ಬಿಡೋಣ ಅನ್ನೋ ರೀತಿ ನೀವು ಮಾತು ಅಥವಾ ನಿಮ್ಮ ಕೆಲಸ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಲ್ಲಿಂಗ್ ಟು ವರ್ಕ್ ಇನ್ US ನೈಟ್ ಶಿಫ್ಟ್ಸ್ 9 PM ಟು 7 AM IST ಅಂತ ಹೇಳ್ತಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇದು US ಶಿಫ್ಟ್ಸ್ ಕೂಡ ನೈಟ್ ಶಿಫ್ಟ್ಸ್ ಕೂಡ ಇರುತ್ತೆ. ಅದು 9 PM ನೈಟ್ ಇಂದ ಮಾರ್ನಿಂಗ್ 7 ವರೆಗೂ ನಿಮ್ಗೆ ಇಲ್ಲಿ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ನೀವು ನೋಡಿದ್ರೆ AI ಟೆಕ್ ಅಂಡ್ ಆಲ್ ದ ಡಿಜಿಟಲ್ ವರ್ಕ್ಸ್‌ಗಳು ಇಲ್ಲಿ ಕೂಡ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ AI ಅಂದ್ರೆ ಲೈಕ್ ChatGPT ಈ ರೀತಿಯಾದಂಥ ಲೈಕ್ ಏನ್ ಹೇಳ್ತಾರೆ, ಬರೀ ChatGPT ಬರೋದಿಲ್ಲ ಇಲ್ಲಿ. ಕ್ಲಾಸಸ್ ಇರುತ್ತೆ ಅಲ್ವಾ, ವೆಬಿನಾರ್ ಕ್ಲಾಸಸ್‌ಗೆ ಯೂಸ್ ಮಾಡುವಂಥ ಕೆಲವೊಂದು ಆ್ಯಪ್ಸ್‌ಗಳಿರುತ್ತೆ. ಅದ್ರ ಬಗ್ಗೆ ಅವ್ರು ನಿಮ್ಗೆ ಟ್ರೈನಿಂಗ್ ಅಥವಾ ಎನ್ರೋಲ್ಮೆಂಟ್ ಟೈಮಲ್ಲಿ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಅಥವಾ ಡಿಜಿಟಲ್ ವರ್ಡ್‌ಗಳು ಎಲ್ಲ ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಕ್ವಿಕ್ ಟು ಲರ್ನ್, ಹಂಗ್ರಿ ಟು ಗ್ರೋ ಆ್ಯಂಡ್ ರೆಡಿ ಟು ಟೇಕ್ ಇಂಡಿವಿಜುವಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕ್ವಿಕ್ ಇರಬೇಕು, ಬೇಗ ಕಲಿಬೇಕು, ಏನಾದ್ರು ಹೊಸ್ದಾಗಿ ಕಲಿತು ಬೇಗ ಬೆಳಿಬೇಕು ಅನ್ನುವಂಥ ನಿಮ್ಮಲ್ಲಿ ಆಸಕ್ತಿ ಇರಬೇಕು. ಹಾಗೆ
ಇಂಡಿವಿಜುವಲ್ ಆಗಿ ನಿಮ್ಮ ಕೆಲಸನ ನೀವು ನೀಟಾಗಿ ಮಾಡ್ಕೊಂಡು ಹೋಗೋ ಹಾಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೋನಸ್ ಬೇಸಿಕ್ ಅವೇರ್ನೆಸ್ ಆಫ್ ಮೇಕಿಂಗ್ ಆರ್ ಮಾರ್ಕೆಟಿಂಗ್ ಆರ್ ಸೇಲ್ಸ್ ಕಪಲ್ಸ್ ಇನ್ ಅ ಪ್ಲಸ್ ಬಟ್ ನಾಟ್ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಬೆಸ್ಟ್ ಅಂತ ಹೇಳ್ತೀನಿ. ಅಂದರೆ ಈ ಪಾಯಿಂಟ್ ಒಂದು ನಿಮ್ಗೆ ತುಂಬ ಅರ್ಥ ಆಗುತ್ತೆ, ಅಥವಾ ಪ್ಲಸ್ ಪಾಯಿಂಟ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ಇಲ್ಲಿ ನಿಮಗೆ ಬೋನಸ್ ಸಿಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಅಂದರೆ ಯಾವ ಬೇಸ್ ಮೇಲೆ ಅಂದರೆ ನೀವು ಎಷ್ಟು ಮಾರ್ಕೆಟಿಂಗ್ನ ಮಾಡ್ತೀರಾ ಅಥವಾ ಸೇಲ್ಸ್ನ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಬೋನಸ್ ಸಿಗ್ತಾ ಹೋಗುತ್ತೆ. ಆದರೆ ಮ್ಯಾಂಡೇಟ್ರಿ ಇಲ್ಲ, ನಿಮಗೆ ಯಾವುದೇ ರೀತಿ ಟಾರ್ಗೆಟ್ಸ್ ಇರೋದಿಲ್ಲ. ನೀವು ಸೇಲ್ಸ್ ಮಾಡಿದ್ರೆ ಅಥವಾ ಲೈಕ್ ಮಾರ್ಕೆಟಿಂಗ್ ಮಾಡಿದ್ರೆ ಅಂದರೆ ಅದ್ರ ಬೇಸ್ ಮೇಲೆ ನಿಮಗೆ ಬೋನಸ್ ಸಿಗುತ್ತೆ. ಬಟ್ 40,000 ನಿಮಗೆ ಸ್ಯಾಲ್ರಿ ಮಾತ್ರ ಫಿಕ್ಸ್ಡ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಮ್ಮ ಬೆನಿಫಿಟ್ಸ್ ಏನೇನಿರುತ್ತೆ ಇಲ್ಲಿ ಪೀಕಲ್ಲಿ ಏನು ಈ ಕೆಲಸ ಮಾಡಿದ್ರೆ ನಿಮಗೆ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂದರೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಅಂದರೆ ನೀವು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಆಫೀಸ್ಗೆ ನೀವು ವಿಸಿಟ್ ಮಾಡುವಂಥದ್ದು ಅಥವಾ ಫೀಲ್ಡ್ ವರ್ಕ್ಸ್ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಅನ್ಲಿಮಿಟೆಡ್ ಇನ್ಸೆಂಟಿವ್ಸ್ ಅಂತ ಹೇಳ್ತಾರೆ. ಸೊ ನಿಮಗೆ ಬೋನಸ್ಗೆ ಅಥವಾ ಇನ್ಸೆಂಟಿವ್ಸ್ಗೆ ಲಿಮಿಟೇ ಇಲ್ಲ. ಲೈಕ್ 1,000 ಆಗಿರ್ಬೋದು ಅಥವಾ 30,000 ಆಗಿರ್ಬೋದು. ನೀವು ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ನ ಮಾಡ್ತೀರಾ ಅಥವಾ ಸೇಲ್ಸ್ನ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಇನ್ಸೆಂಟಿವ್ಸು ಡಿಪೆಂಡ್ ಆಗಿರುತ್ತೆ. ಸೊ ಎಂಡ್ಲೆಸ್ ಆಗಿರುತ್ತೆ ನಿಮ್ಮ ಅರ್ನಿಂಗ್ಸು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲಿ ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಈ ಕಂಪ್ನಿಯಲ್ಲಿ. ಹಾಗೆ ಲೈಕ್ ಮಾನಿಟರೈಸ್ ಅಂತ ಯಾವ ಥರ ಅಂದರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಥವಾ ನಿಮಗೆ ಅರ್ಥ ಆಗ್ತಾ ಇಲ್ಲ, ಇನ್ನೂ ಏನಾದ್ರು ನಿಮಗೆ ಡೌಟ್ಸ್ಗಳಿದೆ ಅಂದರೆ ಅದನ್ನೆಲ್ಲ ಕ್ಲಾರಿಫೈ ಮಾಡಿಕೊಡ್ತಾರೆ. ಜೊತೆಗೆ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪ್ಲೋರ್ ಟು ಗ್ಲೋಬಲ್ ಕಮ್ಯುನಿಕೇಷನ್ ಆ್ಯಂಡ್ ಸೇಲ್ಸ್ ಪ್ರಾಕ್ಟೀಸಸ್ ಅಂತ ಹೇಳಿದ್ದಾರೆ. ಸೊ ಇದು ಬಂದು ಗ್ಲೋಬಲ್ ವೈಸ್ ನಿಮಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ, ಅಷ್ಟು ನಿಮಗೆ ಹೇಳ್ಕೊಡ್ತಾರೆ. ಜೊತೆಗೆ ಸೇಲ್ಸ್ ಟೀಮ್ ಬಗ್ಗೆ ಅಥವಾ ಸೇಲ್ಸ್ ಫೀಲ್ಡಲ್ಲಿ ನಿಮಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಕೆರಿಯರ್ ಗ್ರೋತ್ ಆಪರ್ಚುನಿಟಿ ಇದೆ ಈ ಕಂಪ್ನಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಕೆರಿಯರ್ ಗ್ರೋತ್ ಸಿಗುತ್ತೆ. ನೀವು ಏನಾದ್ರು ಫ್ರೆಶರ್ ಆಗಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಲೆಟರ್ ಸಿಗುತ್ತೆ ಕಂಪ್ನಿ ಕಡೆಯಿಂದ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ವೈ ಜಾಯಿನ್ ಅಸ್ ಅಂತ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಿದ್ದಾರೆ. ಅಂದರೆ ನೀವು ಈ ಕಂಪ್ನಿನ ಏನಕ್ಕೆ ಜಾಯಿನ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಲರ್ನ್ ರಿಯಲ್ ವರ್ಲ್ಡ್ ಕಮ್ಯುನಿಕೇಷನ್ ಆ್ಯಂಡ್ ಸೇಲ್ಸ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ರಿಯಲ್ ವರ್ಲ್ಡ್ ಕಮ್ಯುನಿಕೇಷನ್ಸ್ ಇದೆ ಅಂದರೆ ಬರೀ ಇಂಡಿಯಾದ ಇಂಗ್ಲೀಷ್ ಅಲ್ಲ, ವರ್ಲ್ಡ್ ವೈಲ್ಡಲ್ಲಿರುವಂಥ ಇಂಗ್ಲೀಷ್ ಅಥವಾ ಕಮ್ಯುನಿಕೇಷನ್ಸ್ ಎಷ್ಟು ಚೆನ್ನಾಗಿದೆ ಅದು ಎಲ್ಲನೂ ನೀವು ಇಲ್ಲಿ ಕಲಿಬೋದು. ಹಾಗೆ ನಿಮ್ಮ ಸೇಲ್ಸ್ ಸ್ಕಿಲ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಚೆನ್ನಾಗಾಗುತ್ತೆ. ಬೇರೆ ಕಂಪ್ನಿಗೆ ಹೋದ್ರು ನಿಮಗೆ ಈಸಿಯಾಗಿ ಸೇಲ್ಸ್ ಕೆಲಸನ ಮಾಡುವಷ್ಟು ಸ್ಕಿಲ್ಸ್ಗಳನ್ನ ನಾವಿಲ್ಲಿ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗ್ರೋ ಯೋರ್ ಕಾನ್ಫಿಡೆನ್ಸ್ ಆ್ಯಂಡ್ ಇಂಟರ್ಯಾಕ್ಟ್ ವಿತ್ ಗ್ಲೋಬಲ್ ಪರ್ಫಾರ್ಮೆನ್ಸರ್ ಅಂತ ಹೇಳ್ತಾರೆ. ಸೊ ನಿಮ್ಮ ಕಾನ್ಫಿಡೆನ್ಸ್ನ ಇಲ್ಲಿ ನೀವು ಜಾಸ್ತಿ ಮಾಡ್ಕೊಬೋದು. ಇಂಟರ್ಯಾಕ್ಟ್ ಹೇಗೆ ಮಾಡಬೇಕು ಗ್ಲೋಬಲ್ ವೈಲ್ಡ್ ಅನ್ನೋದನ್ನ ನಿಮಗೆ ಇಲ್ಲಿ ಹೇಳ್ಕೊಡ್ತೀವಿ ಅಥವಾ ನೀವು ಇಲ್ಲಿ ಕಲಿತೀರಾ ಅಂತ ಹೇಳ್ತಾ ಇದ್ದಾರೆ. ಅರ್ನ್ ವೆಲ್ ವೈಲ್ ಡೆವಲಪಿಂಗ್ ಅ ಸ್ಟ್ರಾಂಗ್ ಪರ್ಫಾರ್ಮೆನ್ಸರ್ ಫೌಂಡೇಶನ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನಿಮ್ಮ ಒಂದು ಒಳ್ಳೆ ಫೌಂಡೇಶನ್ನ ಆಗ್ತೀರಾ ಡೆವಲಪ್ ಆಗೋದಕ್ಕೆ ನಿಮ್ಮ ಕೆರಿಯರಲ್ಲಿ. ಜೊತೆಗೆ ನೀವು ನಿಮ್ಮ ಅರ್ನಿಂಗ್ಸ್ ಕೂಡ ಮಾಡ್ಕೊತಾ ಹೋಗ್ತಿರ್ತೀರಾ ಅಂತ ಹೇಳ್ತದೆ. ಸೊ ಇದಿಷ್ಟು ನಿಮ್ಮ ಕೆಲಸ ಆಗಿರುತ್ತೆ ಅಥವಾ ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಸಿಂಪಲ್ ಆಗಿ ಶಾರ್ಟ್ ಆಗಿ ಈ ಕೆಲಸದ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ನೀವು ಕಾಲ್ಸ್ಗಳನ್ನ ಮಾಡಬೇಕಾಗಿರುತ್ತೆ ಅಥವಾ ಇಮೇಲ್ಗಳನ್ನ ಮಾಡಬೇಕಾಗಿರುತ್ತೆ. ಯಾರಿಗೆ ಅಂದರೆ ಇವರ ಕಸ್ಟಮರ್ಸ್ ಅಥವಾ ಇವರ ಲರ್ನರ್ಸ್ ಇರ್ತಾರಲ್ವಾ, ಹೇಗೆ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಬೇಕು ಅಥವಾ ಹೇಗೆ ಪ್ಲೇಸ್ಮೆಂಟ್ಸ್ನ ತೊಗೊಬೇಕು, ಇಂಟರ್ವ್ಯೂರ್ ಕೇಳುವಂಥ ಕ್ವೆಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲದವರು ಇಲ್ಲಿ ಎನ್ರೋಲ್ ಆಗಿರ್ತಾರೆ. ಇವರು ಆಲ್ರೆಡಿ ಇಲ್ಲಿ ನಿಮಗೆ ಲೈಕ್ ಮಾಕ್ ಕ್ಲಾಸಸ್ ಅಥವಾ ವೆಬಿನಾರ್ನ ಅಟೆಂಡ್ ಮಾಡಿರ್ತಾರೆ ಆಲ್ರೆಡಿ. ಅವ್ರಿಗೆ ಈ ಕಂಪ್ನಿ ಬಗ್ಗೆ ಆದಷ್ಟು ಒಂದು ಐಡಿಯಾ ಇರುತ್ತೆ. ಆದರೆ ನೀವು ಅವ್ರನ್ನ ಕಾಲ್ ಮಾಡಿ ಹೇಗೆ ವೆಬಿನಾರ್ಸ್ ಹೋಯಿತು, ನಿಮಗೆ ನೆಕ್ಸ್ಟ್ ಸ್ಟೆಪ್ ಇಂಟ್ರೆಸ್ಟ್ ಇದ್ದರೆ ಏನು ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡಬೇಕಾಗಿರುತ್ತೆ. ಅವ್ರಿಗೇನಾದ್ರು ಡೌಟ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡಿಕೊಡ್ಬೇಕಾಗಿರುತ್ತೆ ಅಷ್ಟೇ. ನೀವು ಅದನ್ನು ಮಾಡಿಕೊಟ್ರಿ ಅಂದರೆ ನಿಮ್ಗೆ ಸೇಲ್ಸ್ ಆದಾಗೆ ಅವ್ರಿಗಾಗುತ್ತೆ. ಸೊ ನಿಮ್ಗೆ ಅದ್ರ ಮೇಲೆ ನಿಮಗೆ ಬೋನಸ್ ಕೊಡ್ತಾ ಹೋಗ್ತಾರೆ. ಪರ್ ಮಂತ್ ನಿಮಗೆ 40,000 ಸ್ಯಾಲ್ರಿ ಕೂಡ ಕೊಡ್ತಾ ಹೋಗ್ತಾರೆ. ಸಿಂಪಲ್ ಅಂತ ಹೇಳೋದಿಲ್ಲ ಈ ಕೆಲಸನ, ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ನಿಮ್ಮ ಟ್ಯಾಲೆಂಟ್ನ ಯೂಸ್ ಮಾಡಿದ್ರೆ ನೀವು ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತೆ, ನಾನು ಚೆನ್ನಾಗಿ ಮಾತಾಡ್ತೀನಿ, ಕನ್ವಿನ್ಸ್ ಮಾಡ್ತೀನಿ ಅನ್ನೋಗಿದ್ರೆ ಈ ಕೆಲಸ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ನು ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್. ಹಾಗೆ ನೀವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ
ಇನ್ ಈಸಿ ಅಪ್ಲೈ ಅಂತ ಆಪ್ಷನ್ ಕಾಣ್ತಾ ಇದೆ ಅಲ್ವಾ? ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್‌ಗಳು ಇಲ್ಲಿ ತೋರಿಸುತ್ತೆ. ಅದನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ಅದಾದ್ಮೇಲೆ ಇಲ್ಲಿ ನಿಮ್ಮ ರೆಸ್ಯೂಮ್‌ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೀವು ಆಲ್ರೆಡಿ ಅಪ್ಲೋಡ್ ಮಾಡಿದ್ರೆ ಈ ರೀತಿ ತೋರಿಸುತ್ತೆ. ಇಲ್ಲಾಂದ್ರೆ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಅನ್ನೋ ಆಪ್ಷನ್ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ರೆಸ್ಯೂಮ್‌ನ ಅಪ್ಲೋಡ್‌ನ ಮಾಡ್ಬೋದು. ಅಕಸ್ಮಾತ್ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀರಾ ರೆಸ್ಯೂಮು, ಅದು ನಮ್ಗೆ ಇಷ್ಟ ಇಲ್ಲ, ನಾವು ಅಪ್ಡೇಟೆಡ್ ರೆಸ್ಯೂಮ್‌ನ ಅಪ್ಲೋಡ್ ಮಾಡ್ಬೇಕಂದ್ರೂ ಕೂಡ ನೀವಿಲ್ಲಿ ಅಪ್ಲೋಡ್ ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್‌ನ ಇಲ್ಲಿ ಅಪ್ಲೋಡ್‌ನ ಮಾಡ್ಬೋದು. ಓಕೆನಾ? ಅದಾದ್ಮೇಲೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ರೆ, ಇಲ್ಲಿ ನಿಮ್ಗೆ ಕೆಲವೊಂದು ಕ್ವೆಷನ್ಸ್‌ನ ಕೇಳ್ತಾರೆ. ಏನು ಅಂತ ನೋಡಿದ್ರೆ, ಆರ್ ಯು ರೆಡಿ ಫಾರ್ ವರ್ಕಿಂಗ್ ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ. ಅದು ಫುಲ್ ಟೈಮ್‌ಗೆ. ಅದು ನಿಮಗೆ ಓಕೆನಾ ಅಂತ ಕೇಳ್ತಾರೆ. ಸೊ ಇಲ್ಲಿ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಆಲ್ಮೋಸ್ಟ್ ನೀವು ವರ್ಕ್ ಫ್ರಮ್ ಹೋಮ್‌ಗೆ ಸರ್ಚ್ ಮಾಡ್ತಾ ಇರ್ತೀರಾ. ಸೊ ನೀವು ಎಸ್ ಅಂದ್ರೆ ಎಸ್ ಅಂತ ಕೊಡಿ, ನೋ ಅಂದ್ರೆ ನೋ ಅಂತ ಕೊಡಿ. ಆದಷ್ಟು ನೋ ಅಂತ ಕೊಡಬೇಡಿ. ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಬು ಅದನ್ನು ಕೂಡ 40,000 ಸ್ಯಾಲರಿ ಪ್ಲಸ್ ಇನ್ಸೆಂಟಿವ್ ಅಂದರೆ ಯಾರು ಬಿಡ್ತಾರೆ ಅಲ್ವಾ? ಸೊ ಎಸ್ ಅಂತಾನೆ ಕೊಡ್ತೀರಾ. ಐ ನೋ ದಟ್. ಅದಾದ್ಮೇಲೆ ಆರ್ ಯು ರೆಡಿ ಫಾರ್ ನೈಟ್ ಶಿಫ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ನೀವು ಎಸ್ ಅಂತಾನೆ ಕೊಡಬೇಕು. ಯಾಕಂದರೆ ಇದು ನೈಟ್ ಶಿಫ್ಟ್‌ಗೆ ಆದಷ್ಟು ಹೈರಿಂಗ್‌ನ ಮಾಡ್ತಾ ಇರುವಂಥದ್ದು. ಸೊ ಎಸ್ ಅಂತ ಕೊಡಿ. ಅದಾದ್ಮೇಲೆ ಇಲ್ಲಿ ರಿವ್ಯೂ ಅಂತ ಕೊಟ್ಟರೆ, ನೀವು ಕೊಟ್ಟಿರುವಂಥ ಆನ್ಸರ್ಸ್ ಅಥವಾ ನಿಮ್ಮ ಇನ್ಫಾರ್ಮೇಷನ್ ಇಲ್ಲಿ ಒಂದ್ಸಲ ಶೋ ಆಗುತ್ತೆ. ನಿಮಗೆ ಇಲ್ಲಿರೋದೆಲ್ಲ ಕರೆಕ್ಟ್ ಆಗಿದೆ ಅಂದರೆ ಓಕೆ. ಅಥವಾ ಏನಾದ್ರು ನಾನು ಆನ್ಸರ್ಸ್‌ನ ಚೇಂಜ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ? ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ನಿಮ್ಮ ಕ್ವೆಶ್ಚನ್ಸ್ ತೋರಿಸುತ್ತೆ. ನೀವಲ್ಲಿ ನಿಮ್ಗೆ ಯಾವ ಆನ್ಸರ್ ಬೇಕೋ ಅದನ್ನ ಸೆಲೆಕ್ಟ್‌ನ ಮಾಡ್ಕೊಳ್ಬೋದು. ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೋಡ್ ಆಗಿ ನೆಕ್ಸ್ಟ್ ಇಂಟರ್ಫೇಸ್ ಬರುತ್ತೆ. ಅಂದರೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಅಪ್ಲೈ ನೌ ಅನ್ನೋ ಆಪ್ಷನ್ ನಿಮಗೆ ಕಾಣ್ತಾ ಇಲ್ಲ. ಅದಾದ್ಮೇಲೆ ಇಲ್ಲಿ ನಿಮಗೆ ಈ ರೀತಿ ತೋರಿಸುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಓಕೆನಾ? ಯುವರ್ ಅಪ್ಲಿಕೇಶನ್ ಆಸ್ ಸೆಂಡ್ ಟು ದ ಇಂಟರ್ವ್ಯೂವರ್ ಕಿಕ್ ಸ್ಟಾರ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸೆಂಡ್ ಆಗಿದೆ. ಅದಾದ್ಮೇಲೆ ನೀವಲ್ಲಿ ಕೊಟ್ಟಿರುವಂಥ ನಿಮ್ಮ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆಲ್ಮೋಸ್ಟ್ ಯಾವಾಗಲೂ ಅವ್ರು ಜಾಸ್ತಿ ಇಮೇಲ್‌ನ ಮಾಡ್ತಾರೆ. ಯಾಕಂದರೆ ಕಂಪ್ನಿಯವ್ರು ಎಲ್ಲಾರ್ಗೂ ಕಾಲ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಅವರ ಇಮೇಲ್‌ಗೆ ಯಾರು ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಕಾಲ್ ಮಾಡ್ತಾರೆ. ಸೊ ನಿಮ್ಮ ಇಮೇಲ್‌ನ ಚೆಕ್ ಮಾಡ್ಕೊಳ್ತಾ ಇರಿ. ನಿಮ್ಮ ಸ್ಪ್ಯಾಮ್ ಲಿಸ್ಟ್‌ನು ಕೂಡ ಚೆಕ್ ಮಾಡ್ತಾ ಇರಿ. ಆದಷ್ಟು ನಿಮ್ಮ ಇಮೇಲಲ್ಲಿರುವಂಥ ಅನ್ವಾಂಟೆಡ್ ಮೆಸೇಜಸ್‌ಗಳನ್ನ ಡಿಲೀಟ್ ಮಾಡಿ. ಸಾಧ್ಯ ಆದರೆ ಈ ವರ್ಕ್‌ಗಳಿಗೆ ಅಪ್ಲೈ ಮಾಡೋದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಪ್ರೊಫೆಷನಲ್ ಆದಂಥ ಇಮೇಲ್‌ನ ರೆಡಿ ಮಾಡಿಟ್ಕೊಳ್ಳಿ. ಅದರಲ್ಲಿ ನಿಮ್ಮ ಫುಲ್ ನೇಮ್ ಹಾಗೆ ಯೂನಿಕ್ ಆಗಿರುವಂಥದ್ದು ಒಂದು ಲೆಟರ್ಸೋ ಅಥವಾ ನಂಬರ್ಸ್‌ನ ಫಿಕ್ಸ್ ಮಾಡಿ. ಯಾಕಂದರೆ ಅದು ನಿಮ್ಮನ್ನ ರೆಪ್ರೆಸೆಂಟೇಟ್ ಮಾಡುತ್ತೆ. ನಿಮ್ಮ ಪೆಟ್ ನೇಮ್ಸ್ ಅಥವಾ ನಿಕ್ ನೇಮ್ಸ್‌ಗಳನ್ನ ಆದಷ್ಟು ಈ ಇಮೇಲ್‌ಗಳಲ್ಲಿ ಆ್ಯಡ್‌ನ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಅದು ಅಷ್ಟು ಪ್ರೊಫೆಷನಲ್ ಆಗಿರೋದಿಲ್ಲ. ಸೊ ಓಕೆನಾ? ಆಮೇಲೆ ಇನ್ನೇನು ಅಂದರೆ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಆದಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿ. ಯಾಕಂದರೆ ಇಂಟರ್ವ್ಯೂರ್ ಆಗಿದ್ರು ನೀವು ಸ್ಟಾರ್ಟಿಂಗಲ್ಲಿ ನಾನ್ಸೆನ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ಒಳ್ಳೆ ಟೋನಲ್ಲಿ ಅಥವಾ ಕಾನ್ಫಿಡೆಂಟ್ ಆಗಿ ಮಾತಾಡಿಲ್ಲ ಅಂದರೆ ಅವ್ರಿಗೂ ಸ್ವಲ್ಪ ಡೌಟ್ ಬರ್ಬೋದು. ಸೊ ಅದಕ್ಕಷ್ಟೇ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಅಥವಾ ಇವತ್ತಿನ ವರ್ಕ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಹಾಗೆ ನನಗೆ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಕೂಡ ಇರುತ್ತೆ. ಸೊ ಇಲ್ಲಿವರೆಗೂ ಇಷ್ಟು ನನಗೆ ಹೆಲ್ಪ್ ಮಾಡೋದಕ್ಕೆ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್‌ನ ವಾಚ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಷ್ಟು ಬೇಗ ಇಷ್ಟು ಜನದ ಟ್ರಸ್ಟ್‌ನ ನಾನು ಬಿಲ್ಡ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ ಫಾರ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.